ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಮಷೀನ್ ಲರ್ನಿಂಗ್ ಪ್ರೋಸೆಸ್ ಬಗ್ಗೆ ನಾವು ನೋಡೋಣ ಇವತ್ತು. ಸೊ ಈ ಮಷೀನ್ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ 6 ಸ್ಟೆಪ್ಸ್ ಇದಾವೆ. ಸೊ ಇದನ್ನ ನಾವು ಕ್ರಿಸ್ಪ್ ಡಿ ಎಂ ಅಂತಾನೂ ಕರಿತೀವಿ. ಸೊ ಕ್ರಿಸ್ಪ್ CRISP ಮತ್ತೆ ಡಿ ಎಂ ಅಂತ ಕರಿತೀವಿ, ಓಕೆನಾ. ಸೊ ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಸಿನಾರಿಯೋನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಏನಂದ್ರೆ ಇವಾಗ ನೀವು ಎಲ್ಲೋ ಒಂದು ಹೊಸ ಪ್ಲೇಸಿಗೆ ಹೋಗಿರ್ತೀರಾ ಅಥವಾ ಒಂದು ಹೊಸ ಕಾಲೇಜ್ಗೆ ಹೋಗಿರ್ತೀರಾ. ಸೊ ಇಲ್ಲಿ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ನ ಹುಡುಕೋಬೇಕು ಕ್ಲಾಸಲ್ಲಿ. ಆಬ್ವಿಯಸ್ಲಿ ನೀವು ಕುತ್ಕೊಂತಿದ್ದೀರಾ, ಒಂದು ಕ್ಲಾಸಿಗೆ ಹೋಗ್ತಿದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಮ್ಯಾಜಿನ್ ನೀವು ಯಾವುದೋ ಯಾವುದೋ ಒಂದು ಕ್ಲಾಸಲ್ಲ, ನಿಮ್ಮ ಕ್ಲಾಸಲ್ಲಿ ನೀವು ಬೆಸ್ಟ್ ಫ್ರೆಂಡ್ನ ಹುಡುಕೊಳ್ಬೇಕು. ಸೊ ದಿಸ್ ಇಸ್ ಅವರ್ ಪ್ರಾಬ್ಲಮ್, ಓಕೆನಾ. ಸೊ ಇಲ್ಲಿ ನಾವು ಈ ಒಂದು ಸಿನಾರಿಯೋನ ಹಿಡ್ಕೊಂಡು ನಾವು ಪ್ರತಿಯೊಂದು ಸ್ಟೆಪ್ಸ್ ನಾವು ನೋಡ್ತಾ ಹೋಗೋಣ. ಸೊ ಆಕ್ಚುಲಿ ಈ ಡಯಾಗ್ರಾಮ್ ಅನ್ನೋದು ಇಂಪಾರ್ಟೆಂಟು, ಓಕೆನಾ. ಸೊ ಲೈಕ್ ಫಸ್ಟ್ ನಾವು ಬಿಸ್ನೆಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಆಮೇಲೆ ನಾವು ಅದ ಡೇಟಾ ಬೇಕು ಆ ಒಂದು ಬಿಸ್ನೆಸ್ಸಿಗೆ ಅಥವಾ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತ. ಆಮೇಲೆ ಡೇಟಾ ಪ್ರೀ ಪ್ರೊಸೆಸಿಂಗ್, ಮಾಡಲಿಂಗ್, ಮಾಡೆಲ್ ಎವ್ಯಾಲ್ಯೂಯೇಷನ್ ಮತ್ತೆ ಮಾಡೆಲ್ ಡಿಪ್ಲಾಯ್ಮೆಂಟ್. ಸೊ ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್. ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್ ಅಂತ ಅಂದ್ರೆ ಫಸ್ಟ್ ನಾವು ಇಲ್ಲಿ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಅದನ್ನ ನಾವು ಎಲ್ಲಿ ಮಾಡ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್. ದಟ್ ಇಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್ ಅಂದ್ರೆ ಗೋಲ್ ಅಷ್ಟೇ. ಓಕೆ, ಇವಾಗ ನಾವು ಆ ಫ್ರೆಂಡ್ಶಿಪ್ ಅನ್ನೋದು ಎಕ್ಸಾಂಪಲ್ ತಗೊಂಡ್ರೆ ನಾವು ತುಂಬಾ ಕ್ವೆಶನ್ಸ್ನ ಕೇಳ್ಕೊಂತೀವಿ. ಲೈಕ್ ಯಾರು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು, ಮತ್ತೆ ಯಾರು ನನ್ನ ಸ್ಟಡೀಸ್ಗೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ, ಸೊ ಯಾರು ನನ್ನ ಜೊತೆ ಲೈಕ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಇಲ್ಲಿ ಇಷ್ಟೆಲ್ಲ ಕ್ವೆಶನ್ಸ್ ಏನಕ್ಕೆ? ಸೊ ಜಸ್ಟ್ ನಮ್ಮ ಗೋಲ್ ಏನು ಅಂತ ಅಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ನ ಫೈಂಡ್ ಔಟ್ ಮಾಡೋದು ಕ್ಲಾಸಲ್ಲಿ ಅಷ್ಟೇ. ಸೊ ಮೆಷಿನ್ ಲರ್ನಿಂಗ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್ ಅಂತ ಹೇಳಿದ್ರೆ, ಸೊ ಜಸ್ಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಪ್ರಾಬ್ಲಮ್ ನೀಡ್ ಟು ಬಿ ಸಾಲ್ವ್ ಆರ್ ಗೋಲ್ ಆಫ್ ಅವರ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಅಷ್ಟೇ. ದಿಸ್ ಇಸ್ ವಾಟ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವಾಗ ನಾವೇನ್ ಮಾಡ್ತೀವಿ, ನಾನು ಹೇಳ್ದೆ ಇವಾಗ ನಾನು ಬೆಸ್ಟ್ ಫ್ರೆಂಡ್ನ ಹುಡುಕ್ಬೇಕು, ದಟ್ ಇಸ್ ವಾಟ್ ದ ಗೋಲ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇವಾಗ ಎಲ್ಲ ಫ್ರೆಂಡ್ಸ್ನು ಕೂಡ ಅಬ್ಸರ್ವ್ ಮಾಡ್ಕೊತಾ ಬರ್ತೀನಿ. ಎಲ್ಲ ಫ್ರೆಂಡ್ಸ್ನು ಅಬ್ಸರ್ವ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀನಿ. ಲೈಕ್ ಇವ್ರು ಹಿಂಗೆ ಇವ್ರು ಹಂಗೆ ಅನ್ನೋ ಥರ ನಾನು ಇನ್ಫಾರ್ಮೇಶನ್ನ ನಾನಷ್ಟಕ್ಕೆ ನಾನೇ ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವೇನೇನು ಅಬ್ಸರ್ವ್ ಮಾಡ್ತೀವಿ, ಸೊ ಇವಾಗ ಯಾರು ನನ್ನ ಜೊತೆ ಡೈಲಿ ಕುತ್ಕೊಳ್ತಾರೆ, ಯಾರು ನನ್ನ ಜೊತೆ ಜಾಸ್ತಿ ನೋಟ್ಸ್ನ ಶೇರ್ ಮಾಡ್ತಾರೆ, ಯಾರು ನನ್ನ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ, ಯಾರು ನನ್ನ ಜೊತೆ ತುಂಬ ಮಾತಾಡ್ತಾರೆ. ಸೊ ಈ ಥರ ಈ ಒಂದು ಇನ್ಫಾರ್ಮೇಷನ್ನ ಇಟ್ಕೊಳ್ತೀವಿ, ಏನು ನಮ್ಮ ಫ್ರೆಂಡ್ಸ್ ಬಗ್ಗೆ. ಓಕೆ, ಅದೇ ರೀತಿ ಮಷೀನ್ ಲರ್ನಿಂಗಲ್ಲೂ ಕೂಡ ಸೊ ನಾವು ಡೇಟಾ ಬಗ್ಗೆ ಸ್ಟಡಿ ಮಾಡಿ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಅದೇ, ದಟ್ಸ್ ಇಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ ಆ್ಯಂಡ್ ಸ್ಟಡಿ ಅಬೌಟ್ ದ ಡೇಟಾ ಅಷ್ಟೇ. ಸೊ ಇವಾಗ ನಾವು ಫ್ರೆಂಡ್ಶಿಪ್ ಎಕ್ಸಾಂಪಲಲ್ಲಿ ಇವಾಗ ನಮಗೆ ಬಂದಿರೋಂಥ ಡೇಟಾ ಯಾವುದು, ಲೈಕ್ ನಮ್ಮ ಜೊತೆ ಯಾರು ಡೈಲಿ ಕುತ್ಕೊತಾರೆ, ಯಾರು ನೋಟ್ಸ್ ಕಳಿಸ್ತಾರೆ, ಯಾರು ಎಕ್ಸಾಮ್ಗೆ ನಮ್ಗೆ ಹೆಲ್ಪ್ ಮಾಡ್ತಾರೆ, ಈ ಥರ ನಾನು ಅವಾಗೆ ಕ್ವೆಶನ್ಸ್ ಹೇಳಿದ್ನಲ್ಲ, ಅದು ದಟ್ ಈಸ್ ರಿಲೇಟೆಡ್ ಟು ದ ಫ್ರೆಂಡ್ಶಿಪ್ ಎಕ್ಸಾಂಪಲ್ ಡೇಟಾ. ಈ ಒಂದು ಡೇಟಾನ ಕಲೆಕ್ಟ್ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಡೆಪ್ತ್ ಆಗಿ ಲೈಕ್ ಓಕೆ ಇವ್ರು ನನ್ನ ಜೊತೆ ಡೈಲಿ ಕೂತ್ಕೊಳ್ತಾರೆ ಅಂದ್ರೆ ಅವ್ರ ಬಗ್ಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೋಗ್ತೆ. ದಟ್ ಇಸ್ ವಾಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಪ್ರಿಪರೇಷನ್. ಡೇಟಾ ಪ್ರಿಪರೇಷನ್ ಅಂತ ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ಕಲೆಕ್ಟ್ ಮಾಡಿರೋಂಥ ಅಕಾರ್ಡಿಂಗ್ ಟು ಮಷಿನ್ ಲರ್ನಿಂಗ್ ನಾವು ಕಲೆಕ್ಟ್ ಮಾಡಿರೋಂಥ ಡೇಟಾ ಸಮ್ಟೈಮ್ಸ್ ಅದು ಮೆ ನಾಟ್ ಬಿ ಕ್ಲಿಯರ್ ಆರ್ ಮೆ ನಾಟ್ ಬಿ ಕಂಪ್ಲೀಟ್ ಆರ್ ಇನ್ಕರೆಕ್ಟ್ ಇರ್ಬೋದು, ಇನ್ಕಂಪ್ಲೀಟ್ ಇರ್ಬೋದು, ಅಥವಾ ಕ್ಲಿಯರ್ ಆಗಿ ತೋರಿಸದೇ ಇರ್ಬೋದು. ಸೊ ದಿಸ್ ಕ್ಯಾನ್ ಬಿ ಅ ಸಮ್ ಆಫ್ ದ ಸಿಚುವೇಶನ್ಸ್, ರೈಟ್. ಸೊ ಇದನ್ನ ನಾವು ಇದು ಡೇಟಾ ಲೈಕ್ ಡೇಟಾ ಪ್ರಿಪರೇಷನ್ ಅಲ್ಲಿ ಇದು ಬರುತ್ತೆ. ಸೊ ಇದರಿಂದ ನಾವು ಕ್ಲೀನಿಂಗ್ ಆಫ್ ಡೇಟಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇವಾಗ ನಾವು ಫ್ರೆಂಡ್ಶಿಪ್ದ ಎಕ್ಸಾಂಪಲ್ ತಗೊಂಡ್ರೆ, ಸೊ ಕೆಲವೊಂದು ಸತಿ ಏನು ಸ್ಟಾರ್ಟಿಂಗ್ ನಲ್ಲಿ ಹೆಲ್ಪ್ ಮಾಡ್ತಾರೆ, ಬಟ್ ಹೋಗ್ತಾ 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 ಒಬ್ಬೊಬ್ರು ಇರೋದಿಲ್ಲ, ಒಬ್ರು ಹೆಲ್ಪ್ ಮಾಡಲ್ಲ. ಸೊ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಫಸ್ಟ್ ಸೆಮ್ಮಲ್ಲಿ ಇರುವಂಥ ನಮಗಿರುವಂಥ ಫ್ರೆಂಡ್ಸು, ಸೊ ಇವಾಗ ನಿಮಗೆ ಸಿಕ್ಸ್ತ್ ಸೆಮ್ಮಲ್ಲಿ ನೀವಿದ್ದಾಗ ಅವ್ರು ಇದ್ದಾರಾ? ಸೊ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ 4 ಮೆಂಬರ್ಸ್ ಇದ್ದಿದ್ದ ಫ್ರೆಂಡ್ಸು ರೆಡ್ಯೂಸ್ ಟು 2, ರೆಡ್ಯೂಸ್ ಟು 3, ಈ ಥರ ಲೈಕ್ ಒಬ್ಬೊಬ್ಬರೇ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಸೊ ಅಟ್ ದ ಲಾಸ್ಟ್ ವಿ ವಿಲ್ ಫೈಂಡ್ ಲೈಕ್ ಟ್ರೂ ಫ್ರೆಂಡ್ಶಿಪ್ ಅನ್ನೋದಾಗತ್ತೆ. ಇಲ್ಲ ಅಂತ ಅಂದರೆ ಲೈಕ್ ಯು ವಿಲ್ ಬಿ ಲೆಫ್ಟ್ ಔಟ್ ಅಲೋನ್. ಸೊ ಆ ಥರ the situations will come because if your people are
ಲೈಕ್ ಸ್ಟಿಲ್ ಸ್ಟಡಿಯಿಂಗ್. ಸೊ ಈ ಥರ ಅನ್ನೋ ಏನು ಸಿಚುವೇಶನ್ಸ್ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಈ ಥರ ಲೈಕ್ ಎನಿ ಫ್ರೆಂಡ್ ಹೆಲ್ಪ್ಸ್ ಡೈಲಿ, ಯಾರಾದ್ರೂ ನಿಮಗೆ ಡೈಲಿ ಹೆಲ್ಪ್ ಮಾಡ್ತಾರೆ, ಇದೆಲ್ಲ ಅಬ್ಸರ್ವ್ ಮಾಡ್ತೀರಾ ನೀವು. ಸೊ ಆಮೇಲೆ ಏನಾದರೂ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಆಗ್ತಿದೆ ಅಂತ ನೀವೆಲ್ಲ ಅಬ್ಸರ್ವ್ ಮಾಡ್ತೀವಿ. ಸೊ ಈ ಒಂದು ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ನಾವು ಟೇಬಲ್ ಫಾರ್ಮ್ಯಾಟಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ತಾ ಬರ್ತೀವಿ. ಎಕ್ಸಾಂಪಲ್ ಇವಾಗ ರವಿ ಅನ್ನೋ ಫ್ರೆಂಡು ನನಗೆ ಓದೋದ್ರಲ್ಲಿ ನನಗೆ ಹೆಲ್ಪ್ ಮಾಡ್ತಾನೆ, ಮತ್ತೆ ನನ್ನ ಹತ್ರ ಜಾಸ್ತಿ ಡೈಲಿ ಮಾತಾಡ್ತಾನೆ, ಇದು ಮತ್ತೆ ನೋಟ್ಸ್ ಎಲ್ಲ ಶೇರ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಸೊ ಈ ಥರ ನಾನು ಒಂದು ಕಾಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬೇರೆ ಯಾರಾದರೂ ಆಗಿರ್ಬೋದು, ಇವಾಗ ಅಜಯ್ ಅನ್ನೋನಾಗಿರ್ಬೋದು, ಅಥವಾ ನೆಕ್ಸ್ಟ್ ಸುಷ್ಮಿತಾ, ಪಲ್ಲವಿ, ಈ ಥರ ಓಕೆನಾ. ನಾನು ಎಲ್ಲಾನು ಡೇಟಾ ಫಾರ್ಮೆಟಲ್ಲಿ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಓಕೆನಾ. ಇವಾಗ ಏನಾಗುತ್ತೆ, ನಾನು ಡೇಟಾನ ನೀಟಾಗಿ ಕ್ಲಿಯರ್ ಆಗಿ ಆರ್ಗನೈಸ್ ಮಾಡಿರ್ತೇನೆ. ದಟ್ ಈಸ್ ವಾಟ್ ಕ್ಲೀನಿಂಗ್ ದ ಡೇಟಾ. ಸೊ ಮಷಿನ್ ಲರ್ನಿಂಗಲ್ಲಿ ಈ ಒಂದು ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಡೇಟಾನ ಕ್ಲೀನ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಕ್ಲೀನಿಂಗ್ ದ ಡೇಟಾ ಈಸ್ ನಥಿಂಗ್ ಬಟ್ ಸ್ಟೋರಿಂಗ್ ಇನ್ ದ ಟೇಬಲ್ ಫಾರ್ಮ್ಯಾಟ್, ಸೋ ದಟ್ ನಮಗೆ ಕ್ಲಿಯರ್ ಅನಲೈಸೇಷನ್ ಅನ್ನೋದು ಸಿಗತ್ತೆ. ಓಕೆನಾ. ಸೊ ದಟ್ ಈಸ್ ವಾಟ್ ಡೇಟಾ ಪ್ರಿಪ್ರೇಷನ್. ನೆಕ್ಸ್ಟ್ ಕಮಿಂಗ್ ಟು ಮಾಡೆಲಿಂಗ್ ಅಂದ್ರೆ, ಇವಾಗ ಕೊಟ್ಟಿರುವಂತ ಡೇಟಾದಲ್ಲಿ ನಾನೇನ್ ಮಾಡ್ತೀನಿ, ಒಂದು ಪ್ಯಾಟ್ರನ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಇವಾಗ ಫ್ರೆಂಡ್ಶಿಪ್ದು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಇವಾಗ ಬೆಸ್ಟ್ ಫ್ರೆಂಡ್ ಅಂತ ನಾವು ಯಾರನ್ನ ಕರಿತೀವಿ, ಯಾರು ಓದೋದ್ರಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಯಾರು ನನ್ನ ಹತ್ರ ಡೈಲಿ ಮಾತಾಡ್ತಾರೆ, ಅಥವಾ ನಂಗೆ ಬೇಕಾದಾಗ ನಾನು ಇಲ್ಲ ಅಂತ ಅಂದ್ರೂ ಕೂಡ, ಕ್ಲಾಸಲ್ಲಿ ಎಕ್ಸಿಸ್ಟ್ ಇಲ್ಲ ಅಂತ ಕೂಡ ಗೊತ್ತಿದ್ರು ಕೂಡ ಅವರು ನೋಟ್ಸ್ ಶೇರ್ ಮಾಡೋದಾಗ್ಲಿ. ಸೊ ದೀಸ್ ಆರ್ ಸಮ್ ಕ್ವಾಲಿಟೀಸ್ ಆಫ್ ಬೆಸ್ಟ್ ಫ್ರೆಂಡ್ಸ್, ರೈಟ್? ಇಷ್ಟು ಕ್ವಾಲಿಟೀಸ್ ಎಲ್ಲ ಇದ್ರೆ ನಾನು ಬೆಸ್ಟ್ ಫ್ರೆಂಡ್ ಅಂತ ಕರಿತೀನಿ. ಓಕೆ, ದಿಸ್ ಇಸ್ ವಾಟ್ ಐ ಫೈಂಡ್ ಔಟ್ ದ ಪ್ಯಾಟರ್ನ್. ನಾನು ಈ ಒಂದು ಪ್ಯಾಟರ್ನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಪ್ಯಾಟರ್ನ್ ನಾನು ಎಲ್ಲಾ ಡೇಟಾ ಮೇಲೂ ಅಥವಾ ಎಲ್ಲಾ ಫ್ರೆಂಡ್ಸ್ ಮೇಲೂ ನಾನು ಅಪ್ಲೈ ಮಾಡ್ಕೊಳ್ತಾ ಬರ್ತೀನಿ. ಸೊ ಲೈಕ್ ನೀನು ನೀನು ಯಾರೋ ಒಬ್ರು ಫ್ರೆಂಡ್ ಪಕ್ಕದಲ್ಲಿ ಕೂತಿರ್ತೀಯ. ಸೊ ಕೂತಿರ್ತೀಯ. ಸೊ ನೀನು ಅವರಲ್ಲೇ ಅಬ್ಸರ್ವ್ ಮಾಡ್ತೀಯ, ಓಕೆ ಇವ್ರು ನನಗೇನಾದರೂ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ತಾರಾ, ಆಮೇಲೆ ನನ್ನ ಹತ್ರ ಇವ್ರು ಡೈಲಿ ಕಾನ್ವರ್ಸೇಷನ್ ನಡೆಯತ್ತಾ, ಮತ್ತೆ ಏನಾದರೂ ನಾನು ಇಲ್ಲ ಅಂದರೆ ನೋಟ್ಸ್ ಎಲ್ಲ ಶೇರ್ ಮಾಡ್ತಾರಾ ಅಂತ ಪ್ರತಿಯೊಬ್ಬರು ನೀನು ಗೊತ್ತಿರೋ ಫ್ರೆಂಡ್ಸಲ್ಲೆಲ್ಲ ಅಪ್ಲೈ ಮಾಡ್ತೀಯ. ಸೊ ಕೊನೆಗೆ ಯು ವಿಲ್ ಎಂಡ್ ಅಪ್ ವಿತ್ ಗೆಟಿಂಗ್ ಸಮ್ ಒನ್ ವಿತ್ ಆಲ್ ದೀಸ್ ಕ್ವಾಲಿಟೀಸ್. ಎಲ್ಲ ಕ್ವಾಲಿಟೀಸ್ ಇರೋ ಅಂಥ ಫ್ರೆಂಡು ಒಬ್ಬರು ನಿನಗೆ ಸಿಕ್ಕೇ ಸಿಗ್ತಾರೆ. ಆದರೆ ಓಕೆನಾ, ದಿಸ್ ಇಸ್ ಅಬೌಟ್ ಫ್ರೆಂಡ್ಶಿಪ್. ಸೊ ಇಲ್ಲಿ ನಿಮಗೆ ಮಷೀನ್ ಲರ್ನಿಂಗ್ ಅಂತ, ಇಲ್ಲಿ ಮಷೀನ್ ಲರ್ನಿಂಗ್ ಅಲ್ಲಿ ಅಲ್ಗಾರಿದಮ್ಸ್, ಇಲ್ಲೇನ್ ಮಾಡ್ತೀರಾ, ಅಲ್ಗಾರಿದಮ್ಸ್ ಏನ್ ಮಾಡುತ್ತೆ, ಅನಲೈಸ್ ದ ಡೇಟಾ ಅಂಡ್ ಫೈಂಡ್ ದ ಪ್ಯಾಟರ್ನ್ಸ್ ಆರ್ ಬಿಲ್ಡ್ ಅ ಮಾಡೆಲ್. ಅಲ್ಗಾರಿದಮ್ಸ್ ನ ಯೂಸ್ ಮಾಡಿಕೊಂಡು ಡೇಟಾನ ಅನಲೈಸ್ ಮಾಡಿ ನೀನು ಇಲ್ಲಿ ಪ್ಯಾಟರ್ನ್ ಫೈಂಡ್ ಔಟ್ ಮಾಡ್ತೀಯ. ಸೊ ದಟ್ ಇಸ್ ವಾಟ್ ಮಾಡಲಿಂಗ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎವ್ಯಾಲ್ಯೂಯೇಷನ್ ನೀನು ಇಲ್ಲಿ ಚೆಕ್ ಮಾಡ್ತೀಯ ನಿನ್ನ ಡಿಸಿಷನ್ಸು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಎಕ್ಸಾಂಪಲ್, ಇಲ್ಲಿ ಕ್ವೆಶನ್ ಮಾಡ್ಕೊಳ್ಳೋದು ಅಂದರೆ ಚೆಕ್ ಮಾಡೋದು. ಓಕೆ, ನಾನು ಅವಾಗ ನಿಮಗೆ ರವಿ ಅನ್ನೋದು ಎಕ್ಸಾಂಪಲ್ ಕೊಟ್ಟೆ. ಸೊ ಲೈಕ್ ರವಿ ರಿಯಲ್ ಆಗಿ ನನ್ನ ಬೆಸ್ಟ್ ಫ್ರೆಂಡಾ, ಪಲ್ಲವಿ ನನಗೆ ಹೆಲ್ಪ್ ಮಾಡ್ತಾಳಾ ಸ್ಟಡೀಸಲ್ಲಿ, ಅಥವಾ ನನಗೆ ಯಾರು ಡೈಲಿ ಸಪೋರ್ಟ್ ಮಾಡ್ತಾರೆ, ಈ ಥರ. ಸೊ ಹಂಗೆ ಅಂದ್ರೆ ಒಬ್ರ ಬಗ್ಗೆನೇ ನೀವು ತುಂಬಾ ಕ್ವೆಶನ್ಸ್‌ನ ಕೇಳ್ಕೊಳ್ಳೋದು. ಇವಾಗ ಪಲ್ಲವಿ ನನ್ನ ಬೆಸ್ಟ್ ಫ್ರೆಂಡಾ? ಅವಳು ಆಕ್ಚುಲಿ ನನಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ತಾಳಾ? ಆಮೇಲೆ ಯಾವಾಗ್ಲೂ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾಳಾ? ಈ ತರ ನೀವು ಕ್ವೆಶನ್ಸ್ ಆಗಿ ನೀವೇ ಕೇಳ್ಕೊಳ್ತಿರ್ತೀರಾ. ಬಿಕಾಸ್ ನೀವು ರೈಟ್ ಡಿಸಿಷನ್ಸ್‌ನ ತಗೊಳ್ಬೇಕು. ಬಿಕಾಸ್ ಯು ಆರ್ ಸೆಲೆಕ್ಟಿಂಗ್ ಒನ್ ಪರ್ಸನ್ ಇನ್ ಯುವರ್ ಲೈಫ್ ಅಂತ ಅಂದ್ರೆ, ಯು ಹ್ಯಾವ್ ಟು ಆಸ್ಕ್ ಸೆವೆರಲ್ ಆಫ್ ಕ್ವೆಶನ್ ಅಂಡ್ ಯು ಹ್ಯಾವ್ ಟು ಚೂಸ್, ರೈಟ್? ಅದರಿಂದ ಸೊ ಈ ಎಲ್ಲಾ ಕ್ವೆಶನ್ಸ್‌ಗೂ ನಿಮ್ಗೆ ಆನ್ಸರ್ ಯೆಸ್ ಅಂತ ಇದ್ರೆ ನಿಮ್ಮ ಡಿಸಿಷನ್ಸು ಕರೆಕ್ಟ್ ಆಗಿರುತ್ತೆ. ಮಷೀನ್ ಲರ್ನಿಂಗ್ ಅಲ್ಲೂ ಅಷ್ಟೇ. ಈ ಒಂದು ಸ್ಟೆಪ್ ಅಲ್ಲಿ ನಾವು ತುಂಬಾ ಟೆಸ್ಟ್ ಕೇಸಸ್‌ಗಳಿರತ್ತೆ. ಓಕೆ. ಈ ಟೆಸ್ಟ್ ಕೇಸಸ್ ಎಲ್ಲ ಪಾಸ್ ಆಗಿ ಎಲ್ಲ ಕರೆಕ್ಟ್ ಅಂತ ಇದ್ರೆ ಅವಾಗ ನಮಗೆ ರಿಸಲ್ಟ್ ಕೂಡ ಅಷ್ಟೇ ಅಕ್ಯುರೇಟ್ ಮತ್ತೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ದಟ್ ಇಸ್ ವಾಟ್ ಎವ್ಯಾಲ್ಯೂಯೇಷನ್ಸ್ ಅಲ್ಲಿ ನಾವು ಜಸ್ಟ್ ನಾವು ತಗೊಂಡಿರುವಂತ ಡಿಸಿಷನ್ಸು ಅಥವಾ ಮಾಡೆಲ್ ತಗೊಂಡಿರುವಂತ ಡಿಸಿಷನ್ಸು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಡೆಪ್ಲಾಯ್ಮೆಂಟ್ ಅಲ್ಲಿ ಏನು ಅಂತ ಅಂದ್ರೆ, ಸೊ ಇಲ್ಲಿ ನಾವು ಆಮ್, ನಮ್ಮ ಒಂದು ಮಾಡೆಲ್ನ ರಿಯಲ್ ಲೈಫಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸೆಂಡ್ ದಟ್ ಆರ್ ಇಂಪ್ಲಿಮೆಂಟ್ ದಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಫ್ರೆಂಡ್ಶಿಪ್ ಎಕ್ಸಾಂಪಲ್ ಅಂತ ಬಂದ್ರೆ, ನೀವು ಮತ್ತೆ ಅಂದ್ರೆ ನಾನು ಮತ್ತೆ ಪಲ್ಲವಿ ಇಬ್ರು ಒಟ್ಟಿಗೆ ಓದ್ತಿದೀವಿ, ನೋಟ್ಸ್ ಎಲ್ಲ ಶೇರ್ ಆಗತ್ತೆ, ಮತ್ತೆ ನಾವು ಯಾವಾಗ್ಲೂ ಡಿಸ್ಕಷನ್ ಮಾಡ್ತಿರ್ತೀವಿ ಅಂತ ಅಂದ್ರೆ,
ಲೈಕ್ ಅದು ನಿಮ್ಮ ಆ ಒಂದು ರಿಸಲ್ಟು ನಿಮ್ಮ ರಿಯಲ್ ಲೈಫಲ್ಲಿ ಇರತ್ತೆ ಅಲ್ವಾ? ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಯೂಸ್ ದಟ್ ಆರ್ ಯೂಸ್ ಅಲ್ಲ, ಐ ಶುಡ್ ನಾಟ್ ಯೂಸ್ ದಿಸ್ ವರ್ಡ್. ನಾವು ಅವ್ರನ್ನ ತುಂಬಾ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಲೈಫಲ್ಲಿ. ದಟ್ಸ್ ವಾಟ್ ದಟ್ ಈಸ್ ಅಕಾರ್ಡಿಂಗ್ ಟು ದ ಫ್ರೆಂಡ್ಶಿಪ್. ಸೊ ಇನ್ ಮೆಷಿನ್ ಲರ್ನಿಂಗಲ್ಲಿ ಅಂತ ನೋಡಿದ್ರೆ ಡೆಪ್ಲಾಯ್ಮೆಂಟ್ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಮಾಡೆಲ್ ಇನ್ ದ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಷ್ಟೇ. ರಿಯಲ್ ವರ್ಲ್ಡ್ ಅಲ್ಲಿ ನಾವು ಆ ಒಂದು ಮಾಡೆಲ್ನ ನಾವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ. ಸೊ ಇವಾಗ ಅದಕ್ಕೆ ಎಕ್ಸಾಂಪಲ್ಸೇ ನೋಡ್ಬೋದು. ಅಮೆಝಾನ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಡ್ಸ್ ಆಗಿರ್ಬೋದು. ಸೊ ಇದೆಲ್ಲ ರಿಲೇಟೆಡ್ ಟು ಯೋರ್ ಮಷಿನ್ ಲರ್ನಿಂಗ್. ಓಕೆ, ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ವಾ? ಸೊ ಇವಾಗ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್, ಇವಾಗ 6 ಸ್ಟೆಪ್ಸ್ ಇದೆ. ಯಾವ್ಯಾವ 6 ಸ್ಟೆಪ್ಸ್ ಹೇಳಿ? ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇದರಲ್ಲಿ ನಾವು ಫ್ರೆಂಡ್ಶಿಪ್ ಎಕ್ಸಾಂಪಲ್ ತಗೊಂಡ್ರೆ ನಾವು ಇಲ್ಲಿ ಯಾರು ನಮ್ಮ ಲೈಕ್ ಹೂ ವಿಲ್ ಬಿ ಅವರ್ ಬೆಸ್ಟ್ ಫ್ರೆಂಡ್ ಅನ್ನೋದೇ ನಮ್ಮ ಪ್ರಾಬ್ಲಮ್ ಆಗಿರುತ್ತೆ. ಡೇಟಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಫ್ರೆಂಡ್ಸ್ನು ಅಬ್ಸರ್ವ್ ಮಾಡಿ ಅವರಿಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಡೇಟಾ ಪ್ರಿಪ್ರೇಷನ್ ಅಂದ್ರೆ ಏನು? ಇಲ್ಲಿ ನಾವು ಕ್ಲೀನಿಂಗ್ ಆಫ್ ಡೇಟಾ ಮಾಡ್ತೀವಿ. ಇಲ್ಲಿ ನಾವು ಎಲ್ಲಾ ಡೇಟಾ ಅಂದ್ರೆ ನನಗೆ ಸಿಕ್ಕಿರುವಂತ ಎಲ್ಲಾ ಡೇಟಾ ಮತ್ತೆ ಇನ್ಫಾರ್ಮೇಶನ್ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಸೊ ನನಗೆ ಕ್ಯಾಟಗರೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಮಾಡಲಿಂಗ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಇರೋಂಥ ಡೇಟಾನ ಇಟ್ಕೊಂಡು ನಾವೊಂದು ಪ್ಯಾಟ್ರನ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಈ ಪ್ಯಾಟ್ರನ್ ನಿಂದ ಏನ್ ಪ್ಯಾಟ್ರನ್ ಅಂತ ಅಂದ್ರೆ, ನನಗೆ ಒಂದು ಬೆಸ್ಟ್ ಫ್ರೆಂಡ್ ಆಗ್ಬೇಕು ಅಂದ್ರೆ ಏನೇನ್ ಕ್ವಾಲಿಟೀಸ್ ಇರಬೇಕು, ಏನೇನ್ ಕ್ವಾಲಿಟೀಸ್ ಇರ್ಬೋದು ಅಂತ ನಾವು ತಿಳ್ಕೊಂತೀವಿ. ಈ ಒಂದು ಪ್ಯಾಟರ್ನ್ ನಾವು ಎಲ್ಲಾ ಫ್ರೆಂಡ್ಸ್ ಮೇಲೂ ಅಪ್ಲೈ ಮಾಡ್ತೀವಿ. ಎವ್ಯಾಲ್ಯೂಯೇಷನ್ ಅಲ್ಲಿ ಓಕೆ, ಇವಾಗ ನೀವು ಮಾಡಲಿಂಗ್ ಸ್ಟೇಜ್ ಅಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಎವ್ಯಾಲ್ಯೂಯೇಷನ್ ಸ್ಟೇಜ್ ಅಲ್ಲಿ ನಿಮ್ಮ ಡಿಸಿಷನ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ ಬೈ ಆಸ್ಕಿಂಗ್ ಲಾಟ್ ಆಫ್ ಕ್ವೆಶನ್ಸ್ ಬೈ ಯೋರ್ ಸೆಲ್ಫ್. ಮತ್ತೆ ಡೆಪ್ಲಾಯ್ಮೆಂಟ್ ಸ್ಟೇಜ್ ಅಲ್ಲಿ ಈ ಒಂದು ಅಂದ್ರೆ ಯುಲ್ ಟ್ರೈ ಟು ಏನಂತೀರಾ, ಆ ಪರ್ಸನ್ ನೀವು ಲೈಫಲ್ಲಿ ರಿಯಲ್ ಲೈಫಲ್ಲಿ ಯು ಬಯಸ್ತಿರ್ತೀರ, ಲೈಕ್ ನಂಗೆ ಅವ್ರು ಇರಬೇಕು ನನ್ನ ಲೈಫಲ್ಲಿ ಅನ್ನೋ ಥರ. ಸೊ ದಟ್ ಈಸ್ ವಾಟ್ ಕನೆಕ್ಟ್ ದೀಸ್ ಆಲ್ ಥಿಂಗ್ಸ್ ಟು ದ ಮಷಿನ್ ಲರ್ನಿಂಗ್ ಟರ್ಮ್ಸ್ ವಾಟ್ ಐ ಸೆಡ್. ಓಕೆ, ಸೊ ಇಷ್ಟನ್ನ ನಿಮಗೆ ಆ್ಯಕ್ಚುಲಿ ಅರ್ಥ ಆದರೆ ಆರಾಮಾಗಿ ಇದನ್ನು ನೀವು ಬರ್ಕೊಳ್ತಾ ಹೋಗ್ಬೋದು. ರೈಟ್, ಸೊ ದಿಸ್ ಇಸ್ ಅಬೌಟ್ ದ ಮಷಿನ್ ಲರ್ನಿಂಗ್ ಪ್ರೋಸೆಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್.